ಕೇಳಿ ಕ್ಲಾರಿಫಿಕೇಶನ್ ಸರ್. ಹೌದು, ಅವ್ರಿಗೆ ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಟ್ಟ ಆದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತೇಳಿ ಆಕ್ಟ್ ನಲ್ಲಿ ಹೇಳ್ತೀರಿ. ಕೊಡಿ ಪಟ್ಟಿ. ಹಂಗಾರೆ ಶಕ್ತಿ ಯೋಜನೆಯಲ್ಲಿ ಯಾರು SC/STಗಳಿದ್ರು ಅಂತ? ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಳಕ್ ಆಗಲ್ಲ. ಬಸ್ಸಲ್ಲಿ ಜಾತಿ ಬರೆಯಕ್ಕಾಗಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ ನೋಡ್ರಿ. ಎಲ್ಲ ಒಟ್ಟಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವ್ಯಾವ ನೀನ್ ಯಾವ ಜಾತಿಯರು ಯಾವ ಜಾತಿ ಕೂತಿದ್ದೀರಿ ಅಂತ ಬರ್ಕೊಳಕ್ ಆಗ್ತಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರೋ SC/ST ಜನಕ್ಕೆ ಅದರ ಇದು ಸೇರಿದೆ. ಅದು ಸೇರಿದೆ. ಅದು ಅವ್ರಿಗೆ ಅನುಕೂಲ ಆಗಲ್ಲ. ಅಲ್ಲಿ ಹೋಗೇ ಹೋಗ್ತಾರೆ. ಅಲ್ಲಿ ಬಸ್ಗೆ ಹೋದಾಗ ನೀನ್ ಯಾವ ಜಾತಿ ಅಂತ ಕೇಳಕ್ಕಾಗಲ್ಲ. ಅದನ್ನ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಅವರಿಗೆ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಮಕ್ಳು ಹೋಗೇ ಹೋಗ್ಯಾರ. ಅವ್ರಿಗೆ ಅನುಕೂಲ ಆಗಿದೆ. ಅವ್ರು ಒಪ್ಕೊಂಡಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಈಲ್ಡ್ ಆಗಲ್ಲ ಇನ್ ಮುಂದೆ ಈಲ್ಡ್ ಅವರು ಉತ್ತರ ಹೇಳಿ. ರೇ ಸ್ವಾಮಿ ಹೇಳ್ತಾರೆ. ಅವರು ಉತ್ತರ ಹೇಳಾದ್ಮೇಲೆ ಕ್ಲಾರಿಫಿಕೇಶನ್ಗೆ ಟೈಮ್ ಇರುತ್ತೆ. ದಯಮಾಡಿ ಎಲ್ಲ ಪಾಯಿಂಟ್ಸ್ ಗುರ್ತಾಕಿದ್ರೆ ಆಮೇಲೆ ಹೇಳಿ. ನಾನು ಮೊದಲೇ ಹೇಳ್ತೀನಿ. ಆಮೇಲೆ ಕೇಳಿ. ಪಾಯಿಂಟ್ಸ್ ಗುರ್ತಾಕಿ ಕೇಳಿ. ಆಮೇಲೆ ಕೇಳಿ. ಪಾಯಿಂಟ್ ರೈಸ್ ಮಾಡಬೇಕು. ನಾವು ಇಟ್ ಇಸ್ ನಾಟ್ ಡಿಸೆನ್ಸಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ನಾವು. ಮಾನ್ಯ ಅಧ್ಯಕ್ಷರೇ, 5.25% ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು 16